ಮ್ಯಾಚ್ ನಂಬರ್ 32 ದಿಲ್ಲಿ ವರ್ಸಸ್ ರಾಜಸ್ಥಾನ್. ಇದು ಮ್ಯಾಚ್ ಇದೆ ಅರುಣ್ ಜೇಟ್ಲಿ ಸ್ಟೇಡಿಯಂ ದಿಲ್ಲಿನಲ್ಲಿ. ಇದು ನಾರ್ಮಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಗ್ರೌಂಡ್ ಇರುತ್ತೆ. ಅದಕ್ಕೆ ನಾವು ಬ್ಯಾಟಿಂಗ್ ಫ್ರೆಂಡ್ಲಿ ಫ್ಯಾಂಟಸಿ ಟೀಮ್ ಮಾಡೋದಕ್ಕೆ ಟ್ರೈ ಮಾಡೋಣ. ಬೇಗ ಒಂದು ಸ್ಟ್ರಾಟಜಿ ಫಾಲೋ ಮಾಡಿ ಟೀಮ್ ಮಾಡಬೇಕು ಆಲ್ವೇಸ್. ಆವಾಗಲೇ ನಾವು ಗೆಲ್ಲೋದಕ್ಕೆ ಸಾಧ್ಯ. ಆದರೆ ಇಲ್ಲಿ ಮಾಡುವ ಟೀಮ್ ಫೈನಲ್ ಇರೋದಿಲ್ಲ. ಟಾಸ್ ಆದಮೇಲೆ ಟೀಮ್ ಚೇಂಜಸ್ ಆಗ್ತಾ ಇರುತ್ತೆ, ಡಿಪೆಂಡಿಂಗ್ ಆನ್ ಯಾರು ಮೊದಲು ಬ್ಯಾಟಿಂಗ್ ಮಾಡ್ತಾರೆ, ಯಾರು ಮೊದಲು ಬೌಲಿಂಗ್ ಮಾಡ್ತಾರೆ. ಅದಕ್ಕೆ ಟೆಲಿಗ್ರಾಮ್ ಜಾಯಿನ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಇದೆ. ಬನ್ನಿ ಶುರು ಮಾಡೋಣ ನಮ್ಮ ಫ್ಯಾಂಟಸಿ ಟೀಮ್ ಮಾಡೋದಕ್ಕೆ. ಈಗ ವಿಕೆಟ್ ಕೀಪರ್ನಿಂದ ಶುರು ಮಾಡೋಣ. ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ದಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿದ್ರು. ಅದು ರನ್ಸ್ ಮಾಡ್ತಾರೆ, ದೊಡ್ಡ ಇನ್ನಿಂಗ್ ಬರ್ತಾ ಇಲ್ಲ, ಆದರೆ ಫ್ಯಾಂಟಸಿ ಟೀಮ್ಗೆ ಪಾಯಿಂಟ್ಸ್ ಕೊಟ್ಟೆ ಕೊಡ್ತಾರೆ. 30-40 ಪಾಯಿಂಟ್ಸ್ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ನಾನು ಇವ್ರನ್ನ ಬ್ಯಾಕ್ ಮಾಡ್ತೀನಿ. KL ರಾಹುಲ್ ಫಾರ್ಮ್ನಲ್ಲಿ ಇದ್ದಾರೆ. ಜಸ್ಟ್ ಒಂದೇ ಮ್ಯಾಚ್ನಲ್ಲಿ ಫ್ಲಾಪ್ ಆಗಿದ್ದಾರೆ. ಮತ್ತು ಯಾವಾಗಿಂದ ಫಾದರ್ ಆಗಿದ್ದಾರೆ, ಬೇಬಿ ಲಕ್ ಕೂಡ ಅವ್ರ ಜೊತೆ ಇದೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಅಭಿಷೇಕ್ ಪೋರೆಲ್ ಲಾಸ್ಟ್ ಮ್ಯಾಚ್ದಲ್ಲಿ ನಾವು ನೋಡಿದ್ದೀವಿ, ಕರುಣ್ ನಾಯರ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ನಾನು ಪರ್ಸ್ನಲಿ ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಲಾಸ್ಟ್ ಇಯರ್ ಕೂಡ ಇವರು ಚೆನ್ನಾಗಿ ರನ್ಸ್ ಮಾಡಿದರು. ಮತ್ತು ಇವರು ಇಂಪಾರ್ಟೆಂಟ್ ಯಾಕೆ ಆಗ್ತಾರೆ ಅಂದರೆ ಇವರು ಟಾಪ್ ಆರ್ಡರ್ನಲ್ಲಿ ಆಡ್ತಾರೆ. ಅದಕ್ಕೆ ಇವ್ರಿಗೆ ಬ್ಯಾಟಿಂಗ್ ಜಾಸ್ತಿ ಸಿಗುತ್ತೆ. ಇದು ಫ್ಯಾಂಟಸಿ ದೃಷ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಯಾರು ಟಾಪ್ ಆರ್ಡರ್ನಲ್ಲಿ ಆಡ್ತಾರೆ ಅವರು. ಅದಕ್ಕೆ ನಾನು ಇವ್ರಿಗೆ ಸದ್ಯಕ್ಕೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಟಾಸ್ ಆದಮೇಲೆ ನೋಡೋಣ ಏನು ಚೇಂಜಸ್ ಆಗುತ್ತೆ ಅಂತ. ಸದ್ಯಕ್ಕೆ ನಾನು ಇವ್ರಿಗೆ ಈಗ ಬ್ಯಾಕ್ ಮಾಡ್ತಾ ಇದ್ದೀನಿ. ಬ್ಯಾಟಿಂಗ್ ಸೆಕ್ಷನ್ನಲ್ಲಿ ಕರುಣ್ ನಾಯರ್ ಪಾಪ ಇವ್ರನ್ನ ನೋಡಿ ಅಯ್ಯೋ ಅನಿಸುತ್ತೆ. ಒಂದು ಚಾನ್ಸ್ ಕೊಡಿ ಅಂತ ಟ್ವೀಟ್ ಕೂಡ ಮಾಡಿದರು. ಕರುಣ್ ನಾಯರ್ಗೆ ನಾನು ಬ್ಯಾಕ್ ಮಾಡ್ತೀನಿ. ಜೈಸ್ವಾಲ್ ಲಾಸ್ಟ್ ಮ್ಯಾಚ್ನಲ್ಲಿ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಂಡು ಒಳ್ಳೆ ಇನ್ನಿಂಗ್ ಆಡಿದರು. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಮತ್ತು ಇವರು ಟಾಪ್ ಆರ್ಡರ್ನಲ್ಲಿ ಕೂಡ ಆಡ್ತಾರೆ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ. ಈಗ ಆಲ್ರೌಂಡರ್ ಸೆಕ್ಷನ್ನಲ್ಲಿ ಅಕ್ಷರ್ ಪಟೇಲ್ನ ನಾನು ಬ್ಯಾಕ್ ಮಾಡ್ತಾ ಇದ್ದೀನಿ. ರಿಯಾನ್ ಪರಾಗ್ ಈ ವಿಕೆಟ್ನಲ್ಲಿ ಇವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಇವ್ರಿಗೆ ನನ್ನ ಟೀಮ್ದಲ್ಲಿ ಇಡ್ತಾ ಇದ್ದೀನಿ. ಬೌಲರ್ನಲ್ಲಿ ಸ್ಟಾರ್ಕ್, DC ಕಡೆಯಿಂದ ನಾನು ಸ್ಟಾರ್ಕ್ಗೆ ನಾನು ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವ್ರನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕುಲ್ದೀಪ್ ಯಾದವ್ ಇವ್ರಿಗೆ ನಾವು ಬ್ಯಾಕ್ ಮಾಡ್ತಿದ್ದೀವಿ. ಮಿಡಲ್ನಲ್ಲಿ ಬಂದು ಚೆನ್ನಾಗಿ ವಿಕೆಟ್ಸ್ ತೆಗಿತಾರೆ ಮತ್ತು ಪಾಯಿಂಟ್ಸ್ ಕೊಟ್ಟೆ ಕೊಡ್ತಾರೆ. ಅದಕ್ಕೆ ನಾನು ಇವ್ರನ್ನ ಬ್ಯಾಕ್ ಮಾಡ್ತಾ ಇದ್ದೀನಿ. ಜೋಫ್ರಾ ಆರ್ಚರ್ ಹೊಸ ಬಾಲ್ನಿಂದ ತುಂಬ ಇಫೆಕ್ಟಿವ್ ಆಗ್ತಾರೆ. ಅದಕ್ಕೆ ಇವ್ರನ್ನ ನಮ್ಮ ಟೀಮ್ದಲ್ಲಿ ನಾವು ತಗೋತಾ ಇದ್ದೀವಿ. ಇನ್ನೊಂದು ಸ್ಲಾಟ್ ಬಾಕಿ ಇದೆ. ಇಲ್ಲಿ ನಾವು ಡು ಪ್ಲೇಸಸ್ಗೆ ಬ್ಯಾಕ್ ಮಾಡ್ತಾ ಇದ್ದೀವಿ. ಇವರು ಆಡಿದರೆ ಫ್ರಿಜರ್ ಮ್ಯಾಕ್ಗರ್ಕ್ ಆಡೋದಿಲ್ಲ. ಅದಕ್ಕೆ ನಾವು ಸದ್ಯಕ್ಕೆ ಫ್ಯಾಬ್ ಡು ಪ್ಲೇಸಸ್ನ ತಗೋತಾ ಇದ್ದೀವಿ. ಲಾಸ್ಟ್ ಮೂಮೆಂಟ್ದಲ್ಲಿ ನೋಡೋಣ ಯಾರು ಆಡ್ತಾರೆ ಅಂತ. ಈಗ ಸದ್ಯಕ್ಕೆ ನಾನು ಡು ಪ್ಲೇಸಸ್ಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಟೀಮ್ ಪ್ರಿವ್ಯೂ ನೋಡಿ. ಈಗ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ನಿಮ್ಮ ಪ್ರಕಾರ ಯಾರಾಗಬೇಕು ಅಂತ ನಿಮಗೆ ಅನ್ನಿಸ್ತಿದೆ ಕಾಮೆಂಟ್ ಮಾಡಿ. ನಾನು ನನ್ನ ಟೀಮ್ ಕ್ಯಾಪ್ಟನ್ ಇಡ್ತಾ ಇದ್ದೀನಿ. ಸ್ವಲ್ಪ ರಿಸ್ಕಿ ಅನ್ನಿಸ್ತಿದೆ, ಆದರೂ ಕೂಡ ನನ್ನ ಟೀಮ್ ಕ್ಯಾಪ್ಟನ್ ಇರ್ತಾರೆ ಕರುಣ್ ನಾಯರ್. ಸಿಕ್ಕಾಪಟ್ಟೆ ಸಿಟ್ಟಲ್ಲಿ ಇದ್ದಾರೆ, ಸಿಟ್ಟು ತೆಗಿತಾ ಇದ್ದಾರೆ ಅನ್ನಿಸ್ತಿದೆ. ಇನ್ನೊಮ್ಮೆ ಸಿಟ್ಟು ತೆಗಿತಾರೆ ಅಂತ ಅನ್ನಿಸುತ್ತೆ. ವೈಸ್ ಕ್ಯಾಪ್ಟನ್ ಯಾಕಂದರೆ ಬ್ಯಾಟಿಂಗ್ ವಿಕೆಟ್ ಇದೆ. ಸಂಜು ಸ್ಯಾಮ್ಸನ್ ಅವ್ರಿಗೆ ಒಂದು ಒಳ್ಳೆ ಸ್ಟಾರ್ಟ್ ಸಿಗ್ತಾ ಇದೆ. ಆದರೆ ಈಗ ಟೈಮ್ ಬಂದಿದೆ, ಸಂಜು ಸ್ಯಾಮ್ಸನ್ ಬ್ಯಾಟ್ನಿಂದ ಒಂದು ಒಳ್ಳೆ ರನ್ಸ್ ಬರುತ್ತೆ ಅಂತ ಅನ್ನಿಸ್ತಿದೆ. ಅದಕ್ಕೆ ನನ್ನ ವೈಸ್ ಕ್ಯಾಪ್ಟನ್ ಇರ್ತಾರೆ ಸಂಜು ಸ್ಯಾಮ್ಸನ್. ಈಗ ನಿಮಗೆ ಯಾವುದೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ನಿಮಗೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಫೈನಲ್ ಟೀಮ್ ಅಲ್ಲಿ ಬರ್ತಾ ಇರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.